ದಕ್ಷಿಣ ಕಾಶಿ ನಂಜನಗೂಡಿನ ಜನರನ್ನ ಬೆಚ್ಚಿ ಬೀಳಿಸಿದ ಸರಣಿ ಕಳ್ಳತನ ದರೋಡೆ ಪ್ರಕರಣಗಳು. ಹೌದು, ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಸೋಮವಾರ ಒಂದೇ ರಾತ್ರಿ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವ ಸರ್ಕಾರಿ ಶಾಲಾ ಆವರಣದ ಹಾಲಿನ ಡೈರಿಯಲ್ಲಿ 2,000 ರೂಪಾಯಿ, ಅದರ ಎದುರುಗಡೆ ಇರುವ ಕೋಳಿ ಅಂಗಡಿಯ ಗಲ್ಲಾ ಪೆಟ್ಟಿಯಲ್ಲಿದ್ದ ಕಡಿಮೆ ಪ್ರಮಾಣದ ಹಣ ಸೇರಿದಂತೆ ಆರ್ಪಿ ರಸ್ತೆಯ 4ನೇ ಕ್ರಾಸ್ನ ಅಪ್ಪು ಸ್ಟೋರ್, ಅಕ್ಷಯ ಫುಟ್ವೇರ್, 6ನೇ ಕ್ರಾಸ್ನಲ್ಲಿರುವ ಅಶ್ವಿನಿ ಬೇಕರಿ, ನಂಜುಂಡೇಶ್ವರ ಡಿಟಿಎಚ್ ಮಳಿಗೆಗಳು ಸೇರಿದಂತೆ ಇನ್ನು 16 ಅಂಗಡಿಗಳ ಬೀಗ ಮುರಿದ ಖತರ್ನಾಕ್ ಖದೀಮ ಹಣದ ಸಮೇತ ಪರಾರಿ. ಇನ್ನು ಸಾಲ ಸೋಲ ಮಾಡಿ ಸಣ್ಣಪುಟ್ಟ ವ್ಯವಹಾರ ನಡೆಸುತ್ತಿದ್ದ ಅಂಗಡಿ ಮಾಲೀಕರುಗಳು ಸರಣಿ ಕಳ್ಳತನದಿಂದ ಕಣ್ಗಾಲಾಗಿದ್ದಾರಲ್ಲದೆ ಪಟ್ಟಣ ಪೊಲೀಸ್ ಠಾಣೆಯ ಆಸುಪಾಸು ಹಾಗೂ ಕೂಗಳತೆಯ ಮುಖ್ಯ ರಸ್ತೆಯಲ್ಲಿ ನಡೆದಿರುವ ಕಳ್ಳತನ ಇಡೀ ನಂಜನಗೂಡನ್ನೇ ಬೆಚ್ಚಿ ಬೀಳಿಸಿದೆ. ಇನ್ನು ಪೊಲೀಸ್ ಠಾಣೆಯ ಸಮೀಪದಲ್ಲಿಯೇ ಅಂಗಡಿ ಬೀಗ ಮುರಿದರೂ ಎಚ್ಚರಗೊಳ್ಳದ ಪೊಲೀಸರ ವಿರುದ್ಧ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಜೊತೆಗೆ ಪೊಲೀಸ್ ಠಾಣೆಯ ಸಮೀಪದಲ್ಲಿ ನಡೆದಿರುವ ಕಳ್ಳತನ ತಡೆಯಲಾಗದ ಪೊಲೀಸರು ಇನ್ನು ನಂಜನಗೂಡು ಜನತೆಯ ರಕ್ಷಣೆ ಮಾಡ್ತಾರಾ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಒಂದು ಕಡೆ ಹಾಡ ಹಗಲೇ ಮನೆಗಳಿಗೆ ನುಗ್ಗಿ ಹಲ್ಲೆ ದಾಂಧಲೆ ನಡೆಸಿ ಹಣ ಆಭರಣಗಳನ್ನು ಹೊತ್ತೊಯ್ದ ಘಟನೆ ನಡೆದಿದ್ರೂ ಪ್ರಕರಣ ಭೇದಿಸದ ನಂಜನಗೂಡು ಪೊಲೀಸರ ವಿರುದ್ಧ ಈಗಾಗಲೇ ನಂಜನಗೂಡು ಪೊಲೀಸರ ನಿರ್ಲಕ್ಷ್ಯ ಕಾರ್ಯ ವೈಖರಿಯ ವಿರುದ್ಧ ನಂಜನಗೂಡು ನಾಗರಿಕರಿಂದ ನಂಜನಗೂಡಿನ ಡಿವೈಎಸ್ಪಿ ರಘು ಮತ್ತು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾರೆ. ಇನ್ನು ನಂಜನಗೂಡು ಪಟ್ಟಣ ಪೊಲೀಸರ ನಿರ್ಲಕ್ಷ್ಯ ಕಾರ್ಯವೈಖರಿಯ ಹಾಗೂ ಬೇಜವಾಬ್ದಾರಿ ಪೊಲೀಸರ ವಿರುದ್ಧ ನಂಜನಗೂಡು ಜನತೆ ತಾಳ್ಮೆ ಕಳೆದುಕೊಳ್ಳುವ ಮುನ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಪೊಲೀಸರ ಸಭೆ ಕರೆದು ಇಂತಹ ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಕುತ್ತಾರಾ ಕಾದು ನೋಡಬೇಕಿದೆ. ಇವತ್ತಿನ ದಿನ ಅಂದ್ರೆ ನಿನ್ನೆ ರಾತ್ರಿ ನಡೆದಂತ ನಂಜನಗೂಡಿನಲ್ಲಿ ಒಂದು ದುರಂತ ಅಂತಾನೆ ಹೇಳ್ಬೋದು. ಇತಿಹಾಸದಲ್ಲಿ ಇವತ್ತು ಇದು ಮೊದಲನೇದು 14 ಕಡೆ ಕಳ್ಳತನ, ಸರಣಿ ಕಳ್ಳತನ ಆಗಿದೆ. ಇದಕ್ಕೆ ಯಾರು ಹೊಣೆ ಅನ್ನೋದು ಹೇಳೋದಕ್ಕೆ ಬೇಜಾರಾಗ್ತಾ ಇದೆ. ಇದೊಂದು ಇತಿಹಾಸ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಬೇಜವಾಬ್ದಾರಿ ನಂಜನಗೂಡು ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಮೊದಲನೇದಾಗಿ MLA ಅವ್ರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಇನ್ನಾದರೂ ನಂಜನಗೂಡು ಬಗ್ಗೆ ಕಾಳಜಿ ನಿಮ್ಗೇನಾದ್ರು ಇದ್ದರೆ ತಕ್ಷಣವೇ ಪೊಲೀಸ್ ಅಧಿಕಾರಿಗಳನ್ನ ಸಭೆ ಕರೆದು ಅವ್ರಿಗೆ ತೀರ್ಮಾನ ತಗೊಳ್ಳೋದಕ್ಕೆ ಹೇಳಿ. ಈ ಥರ ಆಗಿದ್ರೆ ಯಾರು ಜವಾಬ್ದಾರಿ? ಬೆಳಗ್ಗೆ ಎದ್ದೇಟಿಗೆ ಪೊಲೀಸ್ನವರು ಬೆಳಗ್ಗೆ ಎದ್ದೇಟಿಗೆ ವೆಹಿಕಲ್ಲು ವಾಹನಗಳ ತಪಾಸಣೆ, ವಾಹನಗಳ ನಿಲುಗಡೆ ಅಂತಲೇ ಓಡಾಡ್ತಿದ್ದಾರೆ ಹೊರತು ಯಾರೊಬ್ರಿಗೂ ಜವಾಬ್ದಾರಿ ಇಲ್ಲ. ಇಲ್ಲಿ ವಾಹನ ನಿಲುಗಡೆ ಅನ್ನೋದಕ್ಕೆ ಫ್ಲೆಕ್ಸ್ ಇದನ್ನು ಹಾಕಿದ್ದೀರಾ, ನಾಮಫಲಕಗಳನ್ನ ಹಾಕಿದ್ದೀರಾ, ಇಲ್ಲಿ ಹಾಕಬೇಡಿ, ಇಲ್ಲಿ ನಿಲ್ಲಿಸಬೇಡಿ ಅಂತ ನಾಮಫಲಕನೇ ಇಲ್ಲ. ಯಾರಿಗೆ ಗೊತ್ತಾಗುತ್ತೆ ಇಲ್ಲಿ ನಿಲ್ಲಿಸ್ಬೇಕು, ಇಲ್ಲಿ ನಿಲ್ಲಿಸಬಾರ್ದು ವೆಹಿಕಲ್ಲು ಅನ್ನೋದು ಯಾರಿಗೆ ಗೊತ್ತಾಗುತ್ತೆ? ಇದು ಇಲ್ಲಿ ಅರ್ಧ ರಾಕ್ಷಸ ಮಂಟಪ ಕೆಳಗಡೆ ಎಲ್ಲ ಈ ವೆಹಿಕಲ್ ಪಾರ್ಕಿಂಗು ಇಲ್ಲ, ಏನೂ ಇಲ್ಲ. ಇದೊಂದು ಬೀದಿಗೆ ಮಾತ್ರನಾ ಇದು ಒಂದು ಸೈಡ್ ನಿಲ್ಲಿಸ್ತಾ ಇರೋದು ಪಾರ್ಕಿಂಗ್? ನೀವು ಯಾರೋ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಏನೋ ಮಾಡೋದಲ್ಲ. ದಯವಿಟ್ಟು ನಾಗರಿಕರು ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಸರಣಿ ಕಳ್ಳತನಕ್ಕೆ ನಂಜನಗೂಡು ತಾಲೂಕು ಆಡಳಿತ ಸಂಪೂರ್ಣ ವಿಫಲ ಆಗಿದೆ. ಇನ್ನಾದರೂ MLA ಅವರು ಪೊಲೀಸ್ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ, ತಹಸೀಲ್ದಾರರು ಮತ್ತು ಇವ್ರುಗಳ ಜೊತೆ ಸಮಾಲೋಚನೆ ಮಾಡಿ ತಕ್ಷಣ ಇದು ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ನಾ ಎಚ್ಚರಿಸ್ತಾ ಇದ್ದೀನಿ, ಇತರ ನಾಗರಿಕ ವೇದಿಕೆಯಿಂದ ಸೇರಿ ನಂಜನಗೂಡು ಪ್ರತಿಭಟನೆ ಮಾಡಬೇಕಾಗುತ್ತೆ, ಜೊತೆಗೆ ನಂಜನಗೂಡು ಬಂದು ಕಾಲ್ ಮಾಡಬೇಕಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ನಮಸ್ತೆ, ನನ್ನ ಹೆಸರು ಶ್ರೀದೇವಿ ಅಂತ. ನಮ್ಮದು ಅಂಗಡಿ 6ನೇ ಕ್ರಾಸ್ ಶ್ರೀ ನಂಜುಂಡೇಶ್ವರ DTH ಸರ್ವಿಸ್ 6ನೇ ಕ್ರಾಸ್ RP ರೋಡಲ್ಲಿ ಇರೋದು. ನಿನ್ನೆ ನೈಟ್ ನಮ್ಮದು 2:30 ಅಷ್ಟರಲ್ಲಿ ಕಳ್ತನ ಆಗಿದೆ. ಯಾರಂತ ಗೊತ್ತಿಲ್ಲ. ಅಲ್ಲಿ ಕೆಳಗಡೆ ಒಕ್ಲಿಗೆರೆಯಿಂದ ಒಂದು ಕಡೆಯಿಂದ ಎಲ್ಲಾರ್ದು ಕಳ್ತನ ಮಾಡ್ಕೊಂಡು ಬಂದವರೆ. ಮೇ ಬಿ ಒಂದು 9 ಅಂಗಡಿ ಹತ್ರ ಕಳ್ತನ ಮಾಡಿದ್ದಾರೆ. ಏನು ಅಂತಂದ್ರೆ ಅವ್ರದ್ದು ಇಂಟೆನ್ಷನ್ ಏನು ಅಂತಂದ್ರೆ ಬರೀ ಅಮೌಂಟ್ ಮಾತ್ರ ಬಂದವರೆ. ನಮ್ಮ ಡೋರ್ ಲಾಕ್ ತೆಗ್ದವ್ರೆ, ಓಪನ್ ಮಾಡಿ ಬೀಗನ ತೆಗೆದು ಆ ಕಡೆ ಎಸ್ಬಿಟ್ಟು ಡ್ರಾಯರಲ್ಲಿ ಅಮೌಂಟ್ ಕೊಟ್ಟು ತಗೊಂಡವರೆ. ನಮ್ದು ಒಂದು ಮುಂದುಗಡೆ ಅಶ್ವಿನಿ ಬೇಕರಿ ಅಂತ ಇದೆ, ಅವ್ರದ್ದು ಪಕ್ಕದಲ್ಲಿ ಚಪ್ಪಲಿ ಅಂಗಡಿ ಅನ್ನೋದು, ಮತ್ತೆ ಅಲ್ಲಿ ಮುಂದುಗಡೆ ನಾಗರಾಜ್ ಅಂತ ಇದ್ದಾರೆ, ಅವ್ರದ್ದು ಒಂದು ಪಕ್ಕದಲ್ಲಿ ಮೊಬೈಲ್ ಅಂಗಡಿ. ನಿಮ್ದು ಎಷ್ಟು ದುಡ್ಡು ಹೋಗಿದೆ ಮೇಡಮ್? ನಮ್ದು ಮೋಸ್ಟ್ಲಿ ಒಂದು 4,500 ಹತ್ರ ಹೋಗಿದೆ. ನಾನು ಡ್ರೈರಲ್ಲಿ ಇಟ್ಟಿರೋದಷ್ಟೇ.
ಆ ಟೈಮ್ ನಾನು ಈ ಚಿಲ್ಲರೆ ಬೇಕು ಅಂತ ಇಟ್ಟಿದೆ, ಅದನ್ನೆಲ್ಲರನ್ನೂ ತಗೊಂಡಿದ್ದೀನಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ನಾನು ತಕ್ಷಣ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿದೆ, ಮತ್ತೆ ಕ್ರೈಮ್ನವ್ರನ್ನ ಕರೆಸಿದೆ. ಅವರು ಬಂದ್ರು, ಫೋಟೋ ಹೊಡೆದ್ರು, ಎಲ್ಲರನ್ನೂ ಕೇಳಿದ್ರು, ಎಲ್ರಿಗೂ ಎಲ್ಲ ಹತ್ರ ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಫೋನ್ ನಂಬರ್ ಸಮೇತ ಕೊಟ್ಟಿದ್ದೀನಿ. ನಿಮ್ಗೇನೋ ಅನುಮಾನ ಆಯ್ತಾ ಈ ತರ ಏನಾದ್ರು ಬರ್ತಾ ಇದ್ರು, ಈ ತರ ಏನಾದ್ರು ಇತ್ತ ನಿಮ್ಗೆ? ರೈತಿಗೆ ಒಂದ್ ದಿನಕ್ಕೆ 1000 ಜನ ಓಡಾಡ್ತಾರೆ, ಯಾರು ಏನು ಅಂತ ನಾವು ಗೊತ್ತಿಡಿಯಕ್ಕಾಗಲ್ಲ. ದೆನ್ ಇನ್ನೊಂದು ಏನು ಅಂತಂದ್ರೆ ಎಲ್ಲಾ ಕಡೆನೂ ಸ್ವಲ್ಪ ಇತ್ತೀಚೆಗೆ ಸ್ಟಡಿ ಕೆಲಸ ನಡೀತಾ ಇದೆ, ಡೆಮಾನಿಷನ್ ಅದು ಇದು ಅಂತ ಮಾಡ್ತಾರೆ. ಸೊ ನಾವು ಇಂಥವ್ರು ಅಂತ ಹೇಳಕ್ಕಾಗಲ್ಲ, ಬಟ್ ಒಟ್ಟಿನಲ್ಲಿ ಈಗ ಆಗಿದೆ. ನನ್ನ ಹೆಸರು ನಾಗರಾಜು ಅಂತ. ನಾನು ಮೊಬೈಲ್ ಸರ್ವಿಸ್ ವರ್ಕ್ ಮಾಡೋದು ಮತ್ತು ಫೋಟೋ ಪ್ರಿಂಟ್ ಹಾಕೋದು. ಕ್ಯಾಶಲ್ಲಿ 3,000 ಚಿಲ್ಲರೆ ಇತ್ತು. ಬೆಳಗ್ಗೆ ಬಂದು ನೋಡಿದ್ರೆ 2 ಬೀಗಗಳನ್ನ ಹೊಡೆದಾಕ್ಬಿಟ್ಟಿದ್ರು. ಕ್ಯಾಶಲ್ಲಿ 3,000 ಪದಾರ್ಥಗಳು ಹೋಗಿಲ್ಲ, ಕ್ಯಾಶಲ್ಲಿ 3,000 ಚಿಲ್ಲರೆ ಹೋಗಿಲ್ಲ. ಏನೋ ಅನುಮಾನ ಆಯ್ತಾ ನಿಮ್ಗೆ ಏನಾದ್ರು ಈ ಕಡೆ ಯಾರಾದ್ರೂ ಬರೋದು ಆ ರೀತಿ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ? ಬೆಳಗ್ಗೆ ಬಂದು ನಾಗರ್ ಮಾಡ್ಕೊಂಡು ಹೋಗಿದ್ದಾರೆ, ಬೀಗಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಸರಿ ಸರ್. ಹಾಂ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸರ್ಪು ಅಂತ. ನಮ್ಮ ಇಲ್ಲಿ ನಾವು ಬೆಳಿಗ್ಗೆ 6 ಗಂಟೆ ಅಂಗಡಿ ಓಪನ್ ಮಾಡೋ ಟೈಮಿಗೆ ಬಂದು ನೋಡೋ ಟೈಮ್ಗೆ 2 ಕಡೆ ಬೀಗ ಹೊಡೆದಾಕ್ಬಿಟ್ಟಿದೆ. ಆಮೇಲೆ ನನ್ನದು ದುಡ್ಡು ಒಂದು 8,000 ಚಿಲ್ಲರೆ ಹೋಗಿದೆ. ಆಮೇಲೆ ನಾವು ಅನಾಥಾಶ್ರಮಕ್ಕೆ ಅಂದರೆ ಒಂದು 2-3 ಬಾಕ್ಸ್ ಮಾಡಿದ್ದೀವಿ, ಅದಿಲ್ಲಿರೋ ದುಡ್ಡು ಎತ್ಕೊಂಡಿದೆ.